ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಅರ್ಪಿತಾ ಭಟ್, ನ್ಯಾಚುರೋಪತಿ ಯೋಗ ವೈದ್ಯೆ. ನಾನಿವತ್ತು ನಿಮಗೆ GERD ಗ್ಯಾಸ್ಟ್ರೋ ಇಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್ ಬಗ್ಗೆ ಹೇಳಕ್ಕೆ ಹೊರಟಿದ್ದೀನಿ. ಈ GERDಯಲ್ಲಿ ಏನಾಗುತ್ತೆ ಅಂತಂದ್ರೆ, ಹೊಟ್ಟೆಯಲ್ಲಿರೋ ಆಸಿಡ್ ಅಂಶ ವಾಪಸ್ ಅನ್ನನಾಳದಿಂದ ವಾಪಸ್ ಗಂಟಲಿಗೆ ಬರುವಂಥದ್ದು. ಈ ಅನ್ನನಾಳ ನಮ್ಮ ಬಾಯಿ ಮತ್ತೆ ನಮ್ಮ ಹೊಟ್ಟೆಯನ್ನ ಕನೆಕ್ಟ್ ಮಾಡುತ್ತೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡೋದಾದ್ರೆ, ಲೋವರ್ ಇಸೋಫೇಜಿಯಲ್ ಸ್ಪಿಂಕ್ಟರ್, ಇಸೋಫೇಗಸ್ ಅಂದ್ರೆ ಅನ್ನನಾಳದ ತುದಿಯಲ್ಲಿರುವ ಒಂದು ವೃತ್ತಾಕಾರದ ಮಜಲ್ ಇದಕ್ಕೆ ಕಾರಣ. ಇದರ ಕೆಲಸ ಏನಪ್ಪಾ ಅಂತಂದ್ರೆ, ನಾವು ಏನಾದ್ರೂ ತಿಂದಾಗ ಇದು ರಿಲ್ಯಾಕ್ಸ್ ಆಗಿ ಓಪನ್ ಆಗಿ ನಾವು ತಿಂದಿರೋ ಆಹಾರವನ್ನ ಜಠರಕ್ಕೆ ಹೋಗೋಕೆ ದಾರಿ ಮಾಡಿಕೊಡುತ್ತೆ. ಉಳಿದಿರೋ ಟೈಮಲ್ಲಿ ಇದು ಟೈಟ್ ಆಗಿ ಅಲ್ಲಿ ಕ್ಲೋಸ್ಡ್ ಆಗಿ ಇರಬೇಕು. ಆದ್ರೆ ಇದು ಯಾವಾಗ ಅದ್ರ ಕೆಲಸವನ್ನ ಕರೆಕ್ಟ್ ಆಗಿ ಮಾಡೋದಿಲ್ವೋ ಅವಾಗ ಆಸಿಡ್ ರಿಫ್ಲೆಕ್ಸ್, ನಮ್ಮ ಹೊಟ್ಟೆಯಲ್ಲಿರುವ ಆಸಿಡ್ ಅಂಶ ಏನಿದೆ ಅದು ವಾಪಸ್ ಅನ್ನನಾಳದ ಮೂಲಕ ನಮ್ಮ ಗಂಟಲಿಗೆ ಬರುವಂತದ್ದು. ಈ ತೊಂದರೆ ಯಾರಲ್ಲಿ ಜಾಸ್ತಿಯಾಗಿ ಕಾಣಿಸುತ್ತೆ ಅಂತ ನೋಡಕ್ ಹೋದ್ರೆ, ಹಿಯಾಟಸ್ ಹರ್ನಿಯಾ ಇರೋರಲ್ಲಿ ಇದು ಜಾಸ್ತಿಯಾಗಿ ಕಾಣುತ್ತೆ. ಅದೇ ರೀತಿ ನಿಮಗೆ ತೂಕ ಜಾಸ್ತಿ ಇದ್ರೆ, ಒಬೆಸಿಟಿ ಇದ್ರೆ ಈ ಒಂದು ತೊಂದರೆ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗೇನೆ ನೀವು ಸ್ಮೋಕ್ ಮಾಡ್ತಾ ಇದ್ರೆ, ಕ್ರೋನಿಕ್ ಸ್ಮೋಕರ್ ಆಗಿದ್ರೆ ಕೂಡ ಈ ತೊಂದರೆ ಕಾಣಿಸ್ಕೊಳ್ಳುವಂಥದ್ದು. ಅಥವಾ ನಿಮ್ಮ ಊಟದ ಸಮಯವನ್ನ ಕರೆಕ್ಟ್ ಆಗಿ ನೀವು ಮೇಂಟೈನ್ ಮಾಡ್ತಾ ಇಲ್ಲ, ರಾಂಗ್ ಟೈಮಲ್ಲಿ ಊಟ ಮಾಡ್ತಾ ಇದ್ದೀರಾ, ಅಥವಾ ರಾತ್ರಿ ಹೊತ್ತು ಜಾಸ್ತಿಯಾಗಿ ಊಟ ಮಾಡ್ತಾ ಇದ್ದೀರಾ, ಅಥವಾ ಊಟ ಮಾಡಿದ ತಕ್ಷಣ ಮಲ್ಕೊಳ್ತಾ ಇದ್ದೀರಾ, ಈ ರೀತಿಯ ಒಂದು ಸಮಯದಲ್ಲಿ ಈ ಆಸಿಡ್ ರಿಫ್ಲೆಕ್ಸ್ ಏನಿದೆ ಅದು ಜಾಸ್ತಿಯಾಗಿ ನಿಮಗೆ ತೊಂದರೆ ಕೊಡುವಂಥದ್ದು. ಹಾಗಿದ್ರೆ ಈ GERDಯ ಲಕ್ಷಣಗಳೇನು, ರೋಗ ಲಕ್ಷಣಗಳೇನು ಅಂತ ನೋಡೋದಿದ್ರೆ, ಇದರಲ್ಲಿ ಮೊದಲನೇದಾಗಿ ಹುಳಿ ಹುಳಿ ತೇಗು ನಿಮ್ಮ ಗಂಟಲಿಗೆ ಬರುವಂಥದ್ದು, ಮತ್ತೆ ಬಾಯಿಗೆ ಹುಳಿ ಹುಳಿ ಅಂಶ ಬರುವಂಥದ್ದು, ಮತ್ತೆ ತಿಂದಿರುವಂತಹ ಆಹಾರ ಹುಳಿಯ ಅಂಶದ ಜೊತೆಗೆ ಬಾಯಿಗೆ ವಾಪಸ್ ಬರುವಂಥದ್ದು, ಮತ್ತೆ ಏನಾದ್ರೂ ತಿಂದ ತಕ್ಷಣ ಇದು ಜಾಸ್ತಿ ಆಗುತ್ತೆ, ಅಥವಾ ಮಲ್ಕೊಂಡ ತಕ್ಷಣ ಈ ಒಂದು ಹುಳಿ ತೇಗೇನಿದೆ ಅದು ಜಾಸ್ತಿ ಆಗುತ್ತೆ. ಅದೇ ರೀತಿ ಏನಾದ್ರೂ ತಿಂದ ತಕ್ಷಣ ನಿಮ್ಗೆ ವಾಂತಿ ಆಗೋ ತರಹ ಒಂದು ಫೀಲ್ ಆಗುವಂಥದ್ದು, ಅಥವಾ ಕೆಲವೊಬ್ಬರಲ್ಲಿ ವಾಂತಿ ಕೂಡ ಆಗಬಹುದು. ಹಾಗೆಯೇ ಎದೆಯಲ್ಲಿ ಯಾವಾಗಲೂ ಉರಿ ಇರುವಂಥದ್ದು, ಇದು ಊಟ ಮಾಡಿದ ತಕ್ಷಣ ಅಥವಾ ಏನಾದ್ರೂ ತಿಂದ ತಕ್ಷಣ ಜಾಸ್ತಿ ಆಗುತ್ತೆ. ಈ ರೀತಿಯ ಒಂದು ಲಕ್ಷಣಗಳು ನೀವು GERDಯಲ್ಲಿ ಈ ರೀತಿಯ ಲಕ್ಷಣಗಳು ನಿಮ್ಗೆ GERDಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗಾದ್ರೆ ಈ GERDಯನ್ನ ನೀವು ಗುಣಪಡಿಸ್ಕೊಳ್ದೆ ಹಾಗೆ ಬಿಟ್ರೆ ಏನಾಗಬಹುದು ಅಂತ ನೋಡಕ್ ಹೋದ್ರೆ, ನಮ್ಮ ಅನ್ನನಾಳ ಏನಿದೆ ಅದು ನ್ಯಾರೋ ಆಗುತ್ತೆ. ಆಸಿಡ್ ರಿಫ್ಲೆಕ್ಸ್ ಬಂದು ಅಲ್ಲಿ ಏನು ಲೈನಿಂಗ್ ಇರುತ್ತೆ ಅನ್ನನಾಳದ್ದು, ಅದು ಇರಿಟೇಷನ್ ಆಗಿ ಅದರ ಇನ್ಫ್ಲಮೇಷನ್ ಆಗಿ ಅನ್ನನಾಳ ನ್ಯಾರೋ ಆಗುತ್ತೆ. ಅದೇ ರೀತಿ ನಮ್ಮ ಹಲ್ಲುಗಳಲ್ಲಿ ತೊಂದರೆಗಳು ಕಾಣಿಸ್ಕೊಳ್ಬಹುದು. ಆಸಿಡ್ ಅಂಶ ಇರೋದ್ರಿಂದ ಹಲ್ಲುಗಳಲ್ಲಿ ಜಾಸ್ತಿ ಏನು ತೊಂದರೆಗಳು ಕಾಣಿಸ್ಕೊಳ್ಬಹುದು. ಅದೇ ರೀತಿ ಗಂಟಲು ನೋವು, ತಲೆನೋವು, ಈ ರೀತಿಯ ತೊಂದರೆಗಳು ಕಾಣಿಸ್ಕೊಳ್ಬಹುದು. ಅನ್ನನಾಳದ ಕ್ಯಾನ್ಸರ್ ಕೂಡ ಕಾಣಿಸ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಹಾಗೆಯೇ ಅನ್ನನಾಳದಲ್ಲಿ ಅಲ್ಸರ್ಸ್ ಮತ್ತೆ ಬ್ಯಾರೆಟ್ಸ್ ಡಿಸೀಸ್ ಅಂತ ಏನ್ ಕರಿತೀವಿ, ಇದು ಕೂಡ ಆಗುವಂತಹ ಸಾಧ್ಯತೆಗಳಿರುತ್ತದೆ. ಹಾಗಾದ್ರೆ ಇದಕ್ಕೆ ಮನೆಯಲ್ಲಿಯೇ ನೀವು ಏನೇನು ಮನೆಮದ್ದುಗಳನ್ನ ಮಾಡ್ಕೊಳ್ಬಹುದು ಅಂತ ನಾನಿವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ಇದನ್ನ ಲೈಫ್ ಸ್ಟೈಲ್ ಅಲ್ಲಿ ಕೆಲವೊಂದು ಚೇಂಜಸ್ ಮಾಡಿ ಕೂಡ ನೀವು ಕಡಿಮೆ ಮಾಡ್ಕೊಳ್ಬಹುದು. ಅದೇನಂದ್ರೆ, ಸಮಯಕ್ಕೆ ತಕ್ಕ ಹಾಗೆ ಊಟ ಮಾಡೋದು, ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟವನ್ನ ಆ ಸಮಯಕ್ಕೆ ಕರೆಕ್ಟ್ ಆಗಿ ಮಾಡುವಂಥದ್ದು. ಅದೇ ರೀತಿ ಪ್ರತಿದಿನ ನೀರನ್ನ ಚೆನ್ನಾಗಿ ಕುಡಿಯುವಂಥದ್ದು, 3 ರಿಂದ 4 ಲೀಟರ್ ನೀರನ್ನ ಕುಡಿಯುವಂಥದ್ದು. ಇದರಿಂದ ನಿಮ್ಗೆ ಈ ಆಸಿಡ್ ಪ್ರೊಡಕ್ಷನ್ ಜಾಸ್ತಿ ಆಗುವಂತಹ ಏನ್ ತೊಂದರೆ ಇದೆ ಇದು ಕಡಿಮೆ ಆಗುತ್ತೆ. ಅದೇ ರೀತಿ ಹೆಲ್ದಿ ವೇಟ್ ಮೇಂಟೈನ್ ಮಾಡುವಂಥದ್ದು, ತೂಕ ಜಾಸ್ತಿ ಇದ್ರೆ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋಕೆ ನೀವು ಪ್ರಯತ್ನ ಪಡುವಂಥದ್ದು. ಹಾಗೆಯೇ ಪ್ರತಿನಿತ್ಯ 1 ಅವರ್ ಫಿಸಿಕಲ್ ಆಕ್ಟಿವಿಟಿ, ಏನಾದ್ರೂ ಎಕ್ಸರ್ಸೈಸ್ ಇಲ್ಲ ಯೋಗಾಭ್ಯಾಸವನ್ನ ರೂಢಿಸಿಕೊಳ್ಳುವಂಥದ್ದು. ಹಾಗೆಯೇ ನಾನು ಇವಾಗ ನಿಮ್ಗೆ ಇದಕ್ಕೆ ಮನೆ ಮದ್ದಿನಲ್ಲಿ ಏನೇನು ಮಾಡ್ಕೊಂಡು ಇದನ್ನ ಕಡಿಮೆ ಮಾಡ್ಕೊಳ್ಬಹುದು ಅಂತ ಹೇಳ್ತೀನಿ. ಮೊದಲನೇದಾಗಿ ಬೂದ್ಗುಂಬಳಕಾಯಿ ರಸ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1-2 ವಾರಗಳ ಕಾಲ ಬೂದ್ಗುಂಬಳಕಾಯಿ ರಸವನ್ನ ತೆಗೆದುಕೊಳ್ಳೋದ್ರಿಂದ ಈ GERD ಪ್ರಾಬ್ಲಮ್ನ ನೀವು ಕಡಿಮೆ ಮಾಡ್ಕೊಳ್ಬಹುದು. ಅದೇ ರೀತಿ ಅಲೋವೆರಾ ರಸ, ಮನೆಯಲ್ಲಿ ಬೆಳೆದಿರುವಂತಹ ಪ್ಯೂರ್ ನೈಸರ್ಗಿಕವಾಗಿ ಸಿಗ್ತಾ ಇರುವಂತಹ ಅಲೋವೆರಾದ ಜ್ಯೂಸ್ ಮಾಡಿ ನೀವು ಕುಡಿಬಹುದು. ಸೊ ಈ ಅಲೋವೆರಾ ಜ್ಯೂಸನ್ನ ತೆಗೆದುಕೊಳ್ಳುವಂಥದ್ದು. ಅದೇ ರೀತಿ ಎಳನೀರನ್ನ ಕುಡಿಯೋದ್ರಿಂದ ಹೊಟ್ಟೆಯಲ್ಲಿ ತಂಪಾಗುತ್ತೆ, ನಿಮ್ಮ ಎದೆ ಉರಿ ತೊಂದರೆ ಕಡಿಮೆ ಆಗುತ್ತೆ. ಅದೇ ರೀತಿ ಇದರಲ್ಲಿ ಪೊಟ್ಯಾಷಿಯಂ ಏನಿದೆ ಅದು ನಮ್ಮ ಹೊಟ್ಟೆಯಲ್ಲಿ ಜಾಸ್ತಿ ಪ್ರೊಡ್ಯೂಸ್ ಆಗ್ತಿರೋ ಆಸಿಡ್ ಅನ್ನ ಕಡಿಮೆ ಮಾಡುತ್ತೆ. ಅದೇ ರೀತಿ ಹೊಟ್ಟೆಯಲ್ಲಿ pH ನ ಬ್ಯಾಲೆನ್ಸ್ ಮಾಡುತ್ತೆ. ಹಾಗೆಯೇ ವಾರಕ್ಕೆ ಒಮ್ಮೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ವಮನದೌತಿ ಮಾಡುವಂಥದ್ದು. ಇದನ್ನ ನೀವು ತಜ್ಞ ವೈದ್ಯರ ಸಲಹೆ ಮೇಲೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಈ ವಮನದೌತಿ ಮಾಡೋದ್ರಿಂದ ನಿಮಗೆ ಹೊಟ್ಟೆಯಲ್ಲಿ ಏನು ಕಲ್ಮಶಗಳಿದೆ ಅದನ್ನ ಹೊರಗೆ ಹಾಕ್ಬಹುದು. ಹಾಗೆಯೇ ಈ ಆಸಿಡ್ ರಿಫ್ಲೆಕ್ಸ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು. ಅದೇ ರೀತಿ ಒಂದು ಡಿಕಾಕ್ಷನ್, ಕಷಾಯವನ್ನ ಮಾಡಿ ಕುಡಿಯೋದ್ರಿಂದ ಈ ಆಸಿಡ್ ರಿಫ್ಲೆಕ್ಸ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು.
ಇದಕ್ಕೆ ಬೇಕಾಗಿರೋದು 1 ಚಮಚ ಜೀರಿಗೆ ಮತ್ತೆ 1 ಚಮಚ ಸೋಂಪು. ಇದನ್ನ 1 ಗ್ಲಾಸ್ ನೀರಿನ ಜೊತೆ ಮಿಕ್ಸ್ ಮಾಡಿ ಅದನ್ನ ಕುದಿಸಿ, ಅದನ್ನ ಆಮೇಲೆ ಸೋಸಿ ಅದನ್ನ ಪ್ರತಿದಿನ ತೆಗೆದುಕೊಳ್ಳುವಂಥದ್ದು. ದಿನಕ್ಕೆ 2 ಬಾರಿ ಕೂಡ ತೆಗೆದುಕೊಳ್ಬಹುದು. ಇದರಿಂದ ನಿಮ್ಗೆ ಈ ಆಸಿಡ್ ರಿಫ್ಲೆಕ್ಸ್ ತೊಂದರೆ ಏನಿದೆ ಇದು ಕಡಿಮೆ ಆಗುತ್ತೆ. ಅದೇ ರೀತಿ ಪ್ರತಿದಿನ ಬೆಳಗ್ಗೆ ಪುದೀನ ಎಲೆ 2 ರಿಂದ 4 ಪುದೀನ ಎಲೆಗಳನ್ನ ಅಗೆದು ಖಾಲಿ ಹೊಟ್ಟೆಯಲ್ಲಿ ತಿನ್ನುವಂಥದ್ದು. ಇದನ್ನ ಫಾಲೋ ಮಾಡಿದ್ರೆ ಕೂಡ ನಿಮ್ಗೆ ಈ ಆಸಿಡ್ ರಿಫ್ಲೆಕ್ಸ್ ತೊಂದರೆ ಕಡಿಮೆ ಆಗುತ್ತೆ. ಈ ಮನೆ ಮದ್ದನ್ನ ನೀವು ಟ್ರೈ ಮಾಡಿ. ಇನ್ನು ಇದನ್ನ ಟ್ರೈ ಮಾಡಿ ಕೂಡ ನಿಮಗೆ ಈ ಸಿಂಪ್ಟಮ್ಸ್ಗಳು ಹಾಗೆ ಇದ್ರೆ ತಜ್ಞ ವೈದ್ಯರಲ್ಲಿ ತೋರಿಸ್ಕೊಳ್ಳಿ. ಧನ್ಯವಾದಗಳು.